ನನ್ನ ಪ್ರಕಾರ ಇದು ಕೊನೆ ವಿಡಿಯೋ ನಂದು. ಇಷ್ಟೊಂದು ಸೀರಿಯಸ್ ಸಿಚುವೇಶನಲ್ಲೂ ಏನಕ್ಕಪ್ಪ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಯಾರ್ಯಾರು ನನ್ನನ್ನು ಮಿಸ್ ಮಾಡ್ಕೋತೀರಾ ಕೆಳಗಡೆ ಕಮೆಂಟ್ ಮಾಡಿ. ಭೂಮಿಕಾ ನಾನು ಮಾಡ್ತಿರೋ ಕೊನೆ ವಿಡಿಯೋ ಗೈಸ್. ಸಾರಿ, ಏನಾಯಿತು ಏನು ಅಂತ ನಿಮಗೆ ಹೇಳ್ತೀನಿ ಆಮೇಲೆ. 1 hour later. ಬೇಕು ಅಂತನೋ ಬೇಡ ಅಂತನೋ ಸೊ ಈ ಥರ ಸಂದರ್ಭಗಳು ಅಚಾನಕ್ಕಾಗಿ ಬರುತ್ತೆ, ಅದನ್ನೆಲ್ಲ ಎದುರಿಸಿ ನಿಲ್ಲಬೇಕಾಗುತ್ತೆ. ಸೊ ಸದ್ಯಕ್ಕೆ ನನ್ನ ಪರಿಸ್ಥಿತಿ ಈ ಥರ ಆಗಿದೆ. ಇಷ್ಟೊಂದು ಸೀರಿಯಸ್ ಸಿಚುವೇಶನಲ್ಲೂ ಏನಕ್ಕಪ್ಪ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಇದನ್ನು ಹೇಳೋದಕ್ಕಷ್ಟೇ. ನಿಮ್ಗೆ ಹೇಳೋದು ಅಷ್ಟೇ, ವೆಹಿಕಲ್ಸ್ಗಳನ್ನು ಓಡಿಸುವಾಗ ನಿಧಾನಕ್ಕೆ ಓಡಿಸೋದಕ್ಕೂ ಮುಂಚೆ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನಿಮಗೋಸ್ಕರ ಫ್ಯಾಮಿಲಿ ಕಾಯ್ತಾ ಇರುತ್ತೆ. ಸೊ ಯಾರು ರ್ಯಾಶಾಗಿ ಓಡಿಸಿ ಬಿದ್ದು ಆಕ್ಸಿಡೆಂಟ್ ಮಾಡ್ಕೊಳ್ಳೋ ಕೆಲಸನ ಯಾರು ಮಾಡ್ಕೋಬೇಡಿ. ಸೊ ಆಲ್ರೆಡಿ ನಾನು ಅನುಭವಿಸ್ತಾ ಇರೋದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಗೈಸ್. ಓಕೆ, ನಾನು ಇನ್ನು ಮುಂದೆ ವೀಡಿಯೋ ಮಾಡ್ತೀನೋ ಮಾಡಲ್ವೋ ಗೊತ್ತಿಲ್ಲ. ಮೋಸ್ಟ್ಲಿ ಇದು ನನ್ನ ಪ್ರಕಾರ ಇದು ಕೊನೆ ವಿಡಿಯೋ ನಂದು. ನಮ್ಮ ವೀಡಿಯೋಗಳನ್ನು ಏನು ನೋಡ್ತಾ ಇದ್ರಿ, ನಮ್ಮ ಅಡ್ವೆಂಚರ್ ಆಗಿರ್ಬೋದು ಅಥವಾ ನಮ್ಮ ಕ್ಯಾಂಪಿಂಗು, ರೈತರ ಜೊತೆ ಆನೆಗಳನ್ನು ಓಡಿಸೋದು ಅಥವಾ ಆಲ್ಮೋಸ್ಟ್ ಜಾಸ್ತಿ ಅಡ್ವೆಂಚರ್ಗಳನ್ನೇ ಮಾಡಿರೋದು. ಸೊ ಇನ್ನು ಮುಂದೆ ಆ ಥರ ಅಡ್ವೆಂಚರ್ಗಳನ್ನು ಮಾಡೋದಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ನಮ್ಮ ಮೇನ್ ಚಾನಲಲ್ಲಿ ವೀಡಿಯೋ ಮಾಡಿ ತುಂಬ ದಿನ ಆಯಿತು. ಅದಕ್ಕೆ ಇವತ್ತು ಈ ಒಂದು ಕ್ಲಾರಿಟಿನ ನಿಮ್ಗೆ ಕೊಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಬಂದೆ ಅಷ್ಟೇ ಗೈಸ್. ಓಕೆ, ಯಾರ್ಯಾರು ನನ್ನನ್ನು ಮಿಸ್ ಮಾಡ್ಕೋತೀರಾ ಕೆಳಗಡೆ ಕಮೆಂಟ್ ಮಾಡಿ. ಹಲೋ ಹಲೋ ಹಲೋ, ಯಾರು? ಎಲ್ಲಿದ್ದೀರಣ್ಣ? ಮನೆ ಹತ್ರ. ಇಲ್ಲಿ ಆನೆ ಬಂದಿದೆ, ಬರ್ತೀರಣ್ಣ? ಎಲ್ಲಿ? ನಮ್ಮ ತೋಟದಲ್ಲ. ನಿಮ್ಮ ತೋಟದಲ್ಲ? ಹಾ. ಎಷ್ಟೊತ್ತಲ್ಲಿ ಬಂತು? ಇವಾಗ ಒಂದು 6:45 ಬಂತ. 6:45 7 ಗಂಟೆ. ಅಷ್ಟು ಬೇಗ? ಹಾ ಹಾಂ ಸರಿ, ಬಂದು 5 ನಿಮಿಷ. ಹಾ ಸರಿ ಅಣ್ಣ, ಬನ್ನಿ. ಓಕೆ ಗೈಸ್, ಬನ್ನಿರಿ, ಆನೆ ಬಂದಿದೆ ಅಂತೆ ಅಲ್ಲಿ. ಸೊ ನೋಡಿ ಟೈಮ್ ಇವಾಗ ನೋಡಿ 7 ಗಂಟೆ, 6:45ಗೆ ಆನೆ ಬಂದಿದೆ ಅಂತೆ. ಸೊ ಇವಾಗ ಬೇಗ ಹೋಗಿ ಆನೆ ಇಷ್ಟೊತ್ತು ಏನು ನೋಡಿದ್ರಿ ನೀವು ನನಗೆ ಆಕ್ಸಿಡೆಂಟ್ ಆಗಿದ್ದು, ಅದು ನಿಜ ಅಲ್ಲ ಗಾಯ್ಸ್. ಮತ್ತೆ ಇದು ನನ್ನ ಕೊನೆ ವಿಡಿಯೋ ಕೂಡ ಅಲ್ಲ. ಏ ಫ್ರೀ ನಮ್ಮ ಅಕ್ಕನ ಐಡಿಯಾ ಕೊಟ್ಟಿದ್ದು. ಏನೇ ಬೈಕೊಳಗಿದ್ದೀರೋ ನಮ್ಮ ಅಕ್ಕನ ಬೈಕೊಳ್ಳಿ, ಬ್ಯಾಡಿ ಪಾಪ ಬೈಕೋಬೇಡಿ. ಅವಳೇ ಐಡಿಯಾ ಕೊಟ್ಟಿದ್ದು ಒಂದು ಪ್ರ್ಯಾಂಕ್ ಮಾಡು ಅಂದ್ಬಿಟ್ಟು. ಪ್ರ್ಯಾಂಕ್ ಅಲ್ಲ, ನಿಮಗೆ ಏಪ್ರಿಲ್ ಫುಲ್ ಅಂದರೆ ಇಲ್ಲಿರೋರಿಗೆ ಮಾಡೋದಕ್ಕಿಂತ ನೋಡೋರಿಗೆ ಅಂದರೆ ನಿಮಗೆ ನಮ್ಮ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗಳಿಗೆ ಏಪ್ರಿಲ್ ಫುಲ್ ಮಾಡೋಣ ಅಂದ್ಬಿಟ್ಟು ಇದೊಂದು ಸಣ್ಣ ಇದಷ್ಟೇ. ಹೌದು, ಇವಾಗ ನಮ್ಮ ಫ್ರೆಂಡ್ ಒಬ್ಬ ಫೋನ್ ಮಾಡಿದ್ದ. ಟೈಮ್ ನೋಡಿ 7 ಗಂಟೆ. ಓಕೆ, ಗೆಟಪ್ ಚೇಂಜ್ ಮಾಡಿಕೊಂಡು ನಮ್ಮ ಅಡ್ವೆಂಚರ್ ಆನೆ ನೋಡೋಕೆ ಹೋಗೋಣ ಬನ್ನಿ. ಇವತ್ತು ರಾತ್ರಿ ನಾವು ಅಲ್ಲಿಗೆ ಹೋಗಿ ಟ್ರೀ ಹೌಸಲ್ಲಿ ಕ್ಯಾಂಪಿಂಗ್ ಮಾಡಿ ನೈಟು ಅಲ್ಲೇ ಊಟ ಮಾಡಿ ತಿಂದು ಆನೆ ಬಂದರೆ ಅದನ್ನು ಓಡಿಸ್ಬೇಕು. ಸೊ ತುಂಬ ಅಡ್ವೆಂಚರಸ್ ಆಗಿರುತ್ತೆ ಈ ವಿಡಿಯೋ. ನೋಡಿ ಇಲ್ಲಿ ಮಿಸ್ ಮಾಡಿದೆ, ಕೊನೆ ತನಕ ನೋಡಿ. ಬ್ರೋ ಅಡ್ವೆಂಚರ್ ಮಾಡಿ ಅಂತ ಹೇಳ್ತಿದ್ರಲ್ಲ, ಫೈನಲಿ ಇವತ್ತು ನಮ್ಮ ಮೇನ್ ಚಾನಲಲ್ಲಿ ನಾನು ಬಂದಿದ್ದೀನಿ ಅಡ್ವೆಂಚರ್ ಮಾಡೋದಕ್ಕೆ. ಎಲ್ಲಿ ಆನೆಗಳು ಬರ್ತಾ ಇದ್ದಾವಲ್ಲ, ನಿನ್ನೆ ಮೊನ್ನೆ 1 ವಾರದಿಂದನೂ ಕಂಟಿನ್ಯೂಸ್ ಆಗಿ ಆನೆ ಏನು ಇಲ್ಲಿ ಕ್ಲಿಪ್ಪಲ್ಲಿ ನೋಡ್ತಾ ಇದ್ದೀರಾ. ಹೌದು, ರೈಲ್ವೆ ಬ್ಯಾರಿಕೇಡನ್ನೇ ದಾಟ್ಕೊಂಡು ರೈತರ ತೋಟಕ್ಕೆ ಬಂದು ಇಲ್ಲಿ ಏನು ಪಚಿತಿ ಮಾಡಿದೆ, ಇದೆಲ್ಲ ಆಗಿರೋದು ನಿನ್ನೆ ಮೊನ್ನೆ. ಸೊ ನಿನ್ನೆ ರಾತ್ರಿ ಸಿಕ್ಕಾಬಟ್ಟೆ ಮಳೆ, ಆ ಮಳೆಲೂ ಆನೆಗಳು ಬರ್ತಾನೆ ಇರ್ತವೆ. ಇವತ್ತು ಈ ರಾತ್ರಿ ನಾನು ಅದೇ ಜಾಗದಲ್ಲಿ ನೈಟ್ ಕ್ಯಾಂಪ್ ಹಾಕಿ ಆನೆ ಬಂದರೆ ಲೈವಲ್ಲಿ ನಿಮಗೆ ತೋರಿಸೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ಇಲ್ಲೇ ನೋಡ್ತಾ ಇದ್ದೀರಾ, ಇದೇ ನಮ್ಮ ಟ್ರೀ ಹೌಸ್. ಸುಮಾರು 40 ಅಡಿ ಹೈಟ್ ಇದೆ. ಇವಾಗ ಅಲ್ಲಿಗೆ ಹೋಗಬೇಕು.
ಈ ಕ್ಯಾಂಪಿಂಗಲ್ಲಿ ನಾನೊಬ್ಬನೇ ಇಲ್ಲ, ನಾನು ಮತ್ತು ನನ್ನ ಜೊತೆ ನನ್ನ ಫ್ರೆಂಡು ಮತ್ತು ಇನ್ನೊಬ್ಬನು ಮೇಲೂ ಆಲ್ರೆಡಿ ಹೋಗ್ಬಿಟ್ಟು ಸೆಟ್ಲ್ ಆಗಿಬಿಟ್ಟಿದ್ದಾನೆ. ನಾವು ಇವಾಗ ಮೇಲ್ಗಡೆಗೆ ಹೋಗಬೇಕು. ಇಲ್ಲಿ ಕೆಳಗಡೆ ಇರೋದು ಅಷ್ಟೊಂದು ಸೇಫ್ ಅಲ್ಲ. ಓಕೆ, ಲೆಟ್ಸ್ ಗೋ. ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡ್ತೀವಿ. ಅಲ್ಲೋಗಿ ಹೇಳ್ತೀನಿ ನಿಮಗೆ ಏನು ಎತ್ತ ಅಂತ. ಫಸ್ಟು ಮೇಲ್ಗಡೆಗೆ ಹೋಗೋಣ ಬನ್ನಿ. ಆನೆ ಬಂದರೆ ಡೈರೆಕ್ಟಾಗಿ ನಾವು ಇಲ್ಲಿಂದ ನೋಡ್ಬೋದು. ನಮ್ಮ ಹುಡುಗರಲ್ಲಿ ಇನ್ನೂ ಬಂದಿಲ್ಲ. ಅಲ್ಲೇ ಇರ್ತೀರಾ? ಈ ಟ್ರೀ ಹೌಸ್ದು ಕೆಪಾಸಿಟಿ ಇರೋದು ಒಬ್ಬರಿಗೆ. ನಾವು ನೋಡಿದ್ರೆ 4 ಸೀಟು ಸುತ್ತ ಕೂತ್ಕೊಂಡವಿ. ಎಲ್ಲಾದ್ರೂ ಪುಸ್ತಕಂದ್ರೆ ಡೈರೆಕ್ಟ್ ಕೆಳಗಡೆ ಹೋಗ್ತೀವಿ. ಬಟ್ ಆನೆ ಬರುತ್ತೆ. ಇವತ್ತು ಬರೋದು ಗ್ಯಾರಂಟಿ. ನೋಡೋಣ. ಆನೆ ಬರೋ ತನಕ ನಾವು ನಮ್ಮ ಟ್ರೀ ಹೌಸಲ್ಲಿ ಏನು ಮಾಡ್ತೀವಿ, ನಾನು ಇನ್ನೂ ಊಟ ಮಾಡಿಲ್ಲ, ಸಿಕ್ಕಾಬಟ್ಟೆ ಹೊಟ್ಟೆಸಿ. ಊಟಕ್ಕೆ ಒಂದು ಐಟಮ್ ತಂದೀನಿ. ಇಷ್ಟು ಸಲ ಬರೀ ನಾನು ಕ್ಯಾಂಪಿಂಗ್ ಮಾಡಿದಾಗೆಲ್ಲ ಮ್ಯಾಗಿ ಅನ್ಕೊಂಡು ಮ್ಯಾಗಿ ಮಾಡ್ತಾಯಿದ್ವಿ. ಬಟ್ ಅದಕ್ಕೆ ಇವತ್ತು ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂದ್ಬಿಟ್ಟು ಸ್ಪೆಷಲಾಗಿ ತಂದಿದ್ದೀನಿ. ನೋಡೋಣ, ನೀವು ಮಾಡ್ಕೊ ತಿನ್ನಿರಿ. ಅದ್ರ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ಒಂದು ಸಲ ಮನೇಲಿ ಮಾಡ್ಕೊಂಡು ತಿಂದಿದ್ದೆ. ಸೊ ಅದಕ್ಕೆ ನಿಮಗೂ ತೋರಿಸೋಣ ಅಂದ್ಬಿಟ್ಟು ಸೊ ರೆಡಿ ಮಾಡ್ಕೊಂಡು ತೋರಿಸ್ಬಿಟ್ಟು ನಮಗೂ ಟೇಸ್ಟ್ ತೋರಿಸೋಣ ಅಂದ್ಬಿಟ್ಟು ಆ್ಯಕ್ಚುಲಿ ಇದನ್ನು ನಾನು ಕೆಳಗಡೆ ಬೆಂಕಿಯಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬೆಂಕಿಲಿ ಮಾಡೋದಕ್ಕೆ ಕೆಳಗಡೆಗೆ ಹೋಗ್ಬೇಕು. ಕೆಳಗಡೆಗೆ ಹೋದರೆ ಡೇಂಜರ್. ಸೊ ಅದಕ್ಕೆ ಇವತ್ತು ಟ್ರೀ ಹೌಸ್ ಮೇಲ್ಗಡೆನೆ. ಸ್ವಲ್ಪ ಗ್ಯಾಸ್ ಖರ್ಚಾಗುತ್ತೆ ನಮಗೆ. ಇದನ್ನು ಉರ್ಸೋದಕ್ಕೆ ಭಯ, ಗ್ಯಾಸ್ಗಳೇ ಸಿಗ್ತಿಲ್ಲ. ಓಕೆ, ನಮ್ಮ ಗ್ಯಾಸ್ ರೆಡಿಯಾಗಿದೆ. ಆನೆನ ಬರಲಿ. ಕೆಳಗಡೆ ಬೆಂಕಿ ಹಾಕಾಗಿದ್ರೆ ಆರಾಮಾಗಿರೋದು. ಹಾಕ್ತೀರಾ? ಹಾಕೋ. ಇದನ್ನೆಲ್ಲ ಬೇಯಿಸ್ಬೇಕು. ಅದಕ್ಕೆ ಇದರಲ್ಲಿ ಗನ್ ಲೇಟ್ ಆಯ್ತಾ. ಸರಿ, ಕೆಳಗಡೆ ಇಲ್ಲಿ ನೋಡ್ರಿ, ನಾವು ಗ್ಯಾಸಲ್ಲಿ ಮಾಡೋಣ ಇಲ್ಲೇ ಅನ್ಕೊಂಡಿದ್ವಿ. ಬಟ್ ಗ್ಯಾಸಿನ ಅಭಾವದಿಂದ ಇವಾಗ ಕೆಳಗಡೆಗೆ ಹೋಗಿ ಫೈರ್ ಕ್ಯಾಂಪ್ ಹಾಕಿ ಆ ಕೆಂಡದಲ್ಲಿ ಇದನ್ನು ಬೇಯಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದೇನು ಗೊತ್ತಾ, ನಮ್ಮ ಹತ್ರ ಬದನೆಕಾಯಿ ಇದೆ, ಮತ್ತು ಇಲ್ಲಿ ಈರುಳ್ಳಿ ಇದೆ, ಮತ್ತು ಟೊಮೊಟೊ ಇದೆ, ಮೆಣಸಿಕಾಯಿ ಇದೆ. ಇಷ್ಟನ್ನು ಕೆಂಡದಲ್ಲಿ ಬೇಯಿಸ್ಕೋಬೇಕು. ಅಷ್ಟನ್ನು ಬೇಯಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂಥರ ಗೊಜ್ಜು ಮಾಡೋದು. ಆ ಗೊಜ್ಜಲ್ಲಿ ಅನ್ನ ತಿಂದರೆ ಅದರ ಟೇಸ್ಟೇ ಬೇರೆ. ಯಾವ ಥರ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ಕೊಡ್ತೀನಿ. ಫಸ್ಟ್ ಇದನ್ನು ಕೆಳಗಡೆ ಹೋಗಿ ಬೇಯಿಸ್ಕೊಬರೋಣ ಬನ್ನಿ ಕೆಂಡದಲ್ಲಿ. ಇಷ್ಟೊತ್ತಲ್ಲಿ ಚೆನ್ನಾಗಿರುತ್ತೆ ಬೆಲ್ದನ. ಈಗಲೂ ಬೇಕಾದರೆ ಇದಕ್ಕೆ ಬೆಲ್ಲ ಮತ್ತು ಹಾಲು ಹಾಕಿದ್ರೆ ಬೆಲ್ದನ. ಅದೇ ನಾನು ಹೇಳ್ತಿರೋದು. ನಾವು ಖಾರವಾಗಿ ತಿನ್ನೋ ಅಂತ. ಖಾರವಾಗಬೇಕು ನಿಮಗೆ. ಯಾಕೆ ನಿಂಗೆ ಬೆಲ್ದನ ಬೇಕಾ ಅಂತ ಅದಿತ್ತು. ಅದನ್ನ ಮಾಡ್ತಾರೆ ಏನೋ ಅಂದ್ಬಿಟ್ಟು. ನೀವು ನೋಡಿದ್ರೆ ಬದನೆಕಾಯಿ. ಇಲ್ಲಿ ನೋಡ್ರಿ, ನನ್ನ ಫ್ರೆಂಡ್ಗೆ ಬೆಲ್ದನ್ನ ಬೇಕಂತೆ. ನಾನು ಈ ಗೊಜ್ಜನ್ನು ಯಾವ್ದು ಮಾಡೋಣ ಇವಾಗ? ಹಿಂಗೆ ಯಾವ್ದು ಬೇಕು? ನಾನು ತಿಂದಾಯ್ತು. ಆದ್ರೂ ಸ್ವಲ್ಪ ಆಲ್ರೆಡಿ ಬ್ಯಾಟಿಂಗ್ ಮಾಡಾಯ್ತು. ಸಾಕಲ್ವಾ ಒಂದು ಲೋಟ? ಸಾಕು, ಸ್ವಲ್ಪ ಹಾಕೋಣ ಐತೆ. ಎಂತ ಮಾಡೋದೀಗ? ಒಟ್ಟಿನಲ್ಲಿ ಬೆಲ್ದನ ಆದರೆ ಮೇಲೆ ಮಾಡ್ಕೋಬೋದು. ಅದಕ್ಕೇನು ಒಂದು ಅರ್ಧ ಹಚ್ಚಿ ಬೆಲ್ಲನೂ ಹಾಲು ಹಾಕ್ಬಿಟ್ರೆ ಬೆಲ್ದನ. ಏನು ಮಾಡ್ತೀರಾ? ತರ್ಸೋಣ. ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ಜಿಗೆ ಅದೇ ಮಾಡ್ಬೋಣ. ಬೆಲ್ದಲ್ವ ಯಾವ್ದು ಮಾಡೋಮ್ಮ? ಬೆಲ್ದನೇ ಮಾಡಮ್ಮ. ನಿನಗೆ ಹೆಂಗೆ ಅನ್ಸುತ್ತಾ ಆ ಥರ. ಸರಿ ಮಾಡ. ತಂದಿದ್ದ ಬದನೆಕಾಯಿ ಎಲ್ಲ ವೇಸ್ಟ್ ಆಗ್ಬಿಡುತ್ತಲ್ಲ. ಏನೋ ಬೆಲ್ದನ ಬೇಕು ಅಂತಾನೆ. ನಿನ್ಗೆ ಯಾವ್ದಾ? ಬೆಲ್ದನೋ ಇಲ್ಲ ಬದನೆಕಾಯೋ? ಯಾವ್ದು ಬೇಕು? ಖಾರ ಎಷ್ಟು, ಸ್ವೀಟ್ ಎಷ್ಟು? ನಿನ್ಗೆ ಯಾವ್ದು ಇಷ್ಟ? ಓಕೆ, ಪ್ಲ್ಯಾನ್ ಚೇಂಜ್. ಇವಾಗ ರೆಸಿಪಿ ಖಾರ ಸ್ವೀಟ್ ಆಗೋಯ್ತು. ನಾನು ಸ್ಪೆಷಲ್ ರೆಸಿಪಿ ನಿಮ್ಗೆ ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ನಮ್ಮ ಹುಡುಗನಿಗೆ ಬೆಲ್ದನ ಬೇಕಂತೆ. ಸೊ ಇವತ್ತು ಬೆಲ್ದನ ಮಾಡ್ಕೊಳ್ಳೋಣ. ನಾನು ನೆಕ್ಸ್ಟ್ ವೀಡಿಯೋದಲ್ಲೇ ನಾನು ನಿಮಗೆ ಆ ರೆಸಿಪಿ ಅದನ್ನು ಮಾಡಿ ತೋರಿಸ್ತೀನಿ ಯಾವ ಥರ ಅಂತ. ಸೊ ಸ್ವಲ್ಪ ಒಂದು ಲೋಟ ಹಾಲು, ಒಂದು ಲೋಟ ಬೇಡ, ಒಂದಚ್ಚು ಬೆಲ್ಲ. ಒಂದಷ್ಟು ಬೆಲ್ಲ. ಒಬ್ಬೊಬ್ಬರಿಗೆ ಬೆಲ್ದನ ಏನು ಅನ್ನೋದೇ ಗೊತ್ತಿರಲ್ಲ ಸಿಟಿಯವ್ರಿಗೆ. ಅದನ್ನ ಹೇಳ್ಕೊಡ್ತೀನಿ ನೋಡ್ರಿ. ಬೆಲ್ದನ ಅಂದರೆ ದೇವಸ್ಥಾನಗಳಿಗೆ ಹೋಗಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಇನ್ನು ಸ್ವಲ್ಪ ಹಾಕಿ ನೀರು. ನಮ್ದು ಟ್ರೀ ಹೌಸ್ ಏನಿದೆ, ಟ್ರೀ ಹೌಸ್ ಇಲ್ಲಿದೆ. ಮತ್ತು ಇಲ್ಲಿಂದ ಒಂದು 200 ಮೀಟ್ರಲ್ಲೇ ಮನೆ ಇದೆ. ಸೊ ಮನೆಯವರು ಮನೇಲಿ ಇರ್ತಾರೆ. ನಾವು 3 ಸೀಟ್ 4 ಸೀಟು ಟ್ರೀ ಹೌಸ್ ಮೇಲ್ಗಡೆ ಇರ್ತೀವಿ. ಅವ್ರಿಗೆಲ್ಲ ಏನು ಭಯ ಅಂದರೆ, ಇದು ನಾರ್ಮಲಾಗಿ ಒಬ್ರಿಗೆ ಅಂದ್ಬಿಟ್ಟು ಮಾಡಿರೋ ಗುಳ್ಳು. ನಾವು 4 ಸೀಟ್ ಇದ್ದೀವಿ. ಅದು ನಾವು
ಚಿಕ್ಕದಾಗಿದ್ದೀವಲ್ಲ ಅದೇ ಅವ್ರಿಗೆ ಭಯ. ನಾನೇನು ವೆಯ್ಟ್ ಇಲ್ಲ ಜಾಸ್ತಿ, ಇವರೇ ಜಾಸ್ತಿ ವೆಯ್ಟು. ನಾನು ಕ್ಯಾಂಪಿಂಗ್ ಮಾಡಿರೋದ್ರಲ್ಲೇ ಇವತ್ತೇ ಸ್ಪೆಷಲಾಗಿ ಮಾಡ್ತಾ ಇರೋದು ರೆಸಿಪಿ. ಚೆನ್ನಾಗಿರುತ್ತೆ, ಇದೂ ಚೆನ್ನಾಗಿರುತ್ತೆ. ಬಟ್ ನನಗೆ ಐಡಿಯಾನೇ ಇರಲಿಲ್ಲ, ಹೇಳಿದ್ಮೇಲೆ ಗೊತ್ತಾದ್ದು ಕರೆಕ್ಟ್ ಅಲ್ವಾ ಅಂತ ಅನಿಸ್ತು. ನಾನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೇ ಬೇರೆ, ಆದರೆ ಇಲ್ಲಿ ಆಗಿದ್ದೇ ಬೇರೆ. ಸೊ ಅದಕ್ಕೆ ಹೇಳೋದು, ಲೈಫಲ್ಲೂ ಅಷ್ಟೇ ನಾವೇ ಒಂದು ಅಂದ್ಕೊಂಡು ಹೋಗ್ತೀವಿ, ಅಲ್ಲಾಗೋದೇ ಒಂದು. ಸೊ ಆಗಿದ್ದಕ್ಕೆ ನಾವೇ ಹೊಂದ್ಕೊಂಡು ಹೋಗ್ಬೇಕು ಅಂತೀವಲ್ಲ. ಇವಾಗ ನನ್ನ ಫ್ರೆಂಡ್ ಹೇಳಿದ್ದಕ್ಕೆ ಇವತ್ತು ಬೆಲ್ದನ್ನ ರೆಡಿ ಮಾಡ್ತಾಯಿದ್ವಿ. ಬೆಲ್ದನ್ನಕ್ಕೆ ನಮ್ಮ ಹತ್ರ ಬೆಲ್ಲ ರೆಡಿಯಾಗಿದೆ, ಹಾಲು ರೆಡಿಯಾಗಿದೆ, ಅನ್ನ ಅಲ್ಲಿ ಬೇಯ್ತಾ ಇದೆ. ಜೊತೆಗೆ ಇಲ್ಲಿ ನೋಡಿ ಕಾಯಿ ಇದೆ. ಕಾಯಿಗೆ ಏನಕ್ಕಪ್ಪ ಅಂದರೆ ಎಲ್ಲ ರೆಡಿ ಆದಮೇಲೆ ಮೇಲ್ಗಡೆ ಕಾಯಿನ ಸೇದ್ಬಿಟ್ಟು ಅದನ್ನು ಉದುರಿಸಿದ್ರೆ ಅದರ ಟೇಸ್ಟೇ ಬೇರೆ. ಫಸ್ಟು ಕಾಯಿ ಹೊಡಿಬೇಕು. ಸೊ ಇದು ಕಾಯಿನ ಎಷ್ಟು ಸಿಂಪಲ್ಲಾಗಿ ಹೊಡಿತೀನಿ ನೋಡ್ರಿ ನಾನು. ಹಿಂಗಿದೆ ಅಲ್ವಾ, ಸುಮ್ಮನೆ ಹೇಳ್ದೆ. ನೀವು ನೋಡಿದ್ರಿ ಸೊ ಇದು ನೋಡಿ ಸಿಂಪಲ್ಲು, ಕೈಲೇ ಹೊಡಿತೀನಿ ನೋಡ್ರಿ. ವಾ, ಒಂದೊಂದು ಪೆಗ್ ಎಳ್ನೀರು ಕುಡ್ಕೊಂಡು ಮುಂದಿನ ಕೆಲಸ. ತೀರ್ಥ ತೆಂಗಿನ ಮರದಲ್ಲಿ ಮಾಡ್ತಾರಲ್ಲ ಸೇಂದಿ, ಅದು ಚೆನ್ನಾಗಿರುತ್ತೆ. ಕುಡಿದಿದ್ದೀರಾ? ನಾ ಕುಡಿದಿದ್ದೀನಿ. ಅದು ವೈನ್, ಅದು ನಾವು ಅಲ್ಲಿ ಕೊಡ್ತಾರಲ್ಲ ಅದ್ರಲ್ಲಿ ಬೋಧೆ ಇರಲ್ಲ, ಅವ್ರು ಮಾಡ್ತಾರಲ್ಲ ಅದ್ರಲ್ಲಿ ಬೋಧೆ. ಅಂದ್ರೆ ಅದಕ್ಕೆ ಏನೋ ಒಂದು ಪೌಡರ್ ಮಿಕ್ಸ್ ಮಾಡ್ತಾರೆ ಅಷ್ಟೇ. ಅದು ಕುಡಿಬಾರ್ದು, ಕುಡಿದಿಲ್ಲ ಒಟ್ಟಿನಲ್ಲಿ. ನಾವು ಮಾತಾಡ್ತಿರೋದನ್ನ ಕಟ್ ಮಾಡ್ತಾನೆ ಆಗ್ತೀರಾ? ಸಾಕು ನೋಡಪ್ಪ, ಸ್ವೀಟ್ ಆಗೋದು. ಸೊ ನಮಗೂ ಸರಿಯಾಗಿ ಅಳತೆ ಗೊತ್ತಿಲ್ಲ, ಅಳ್ಳಾಡ್ಸಕ್ಕೆ ಏನು ಇಲ್ವಲ್ಲ. ಎಲ್ಲಾನು ತಂದಿವಿ, ಅದೇ ಸೆರೆಮನಿ. ಹೌದು, ಅದನ್ನ ಹೆಂಗ್ ಹಾಕೊಂಡ್ ತಿಂತೀರಾ ಆಮೇಲೆ? ಅದೇ ಅಲ್ವಾ. ತೆಂಗಿನಕಾಯಿ ಇದೆಯಲ್ಲ ಅದನ್ನೇ ಕ್ಲೀನ್ ಮಾಡ್ಬಿಟ್ಟು ಹಾಕೋದು, ಕೆರೆದು ಬಿಡೋದು. ಕೆರೆದ್ಬಿಟ್ಟು ಈ ಸಾಕಾ? ಇಲ್ಲಿ ನೋಡ್ರಿ, ನಾನು ಕ್ಯಾಂಪಿಂಗ್ ಮಾಡುವಾಗ ಅದೊಂಥರ ಸಂಪ್ರದಾಯ ನಮ್ದು. ಏನಾದ್ರೂ ಒಂದು ಮರಿಬೇಕು. ಇವತ್ತು ಸೌಟ್ ಮಾಡ್ತಿದ್ದೀವಿ. ಮಚ್ಚಲೆ ಮಾಡ್ಬೇಕು. ಈಗ ನಮ್ಮಪ್ಪ ನೋಡೋದು ಕೋಪ ಮಾಡ್ಕೋಬೇಕು ಮುಚ್ಚನ. ಏನೋ ಆಗಲ್ಲ, ಮಚ್ಚಿಗೆನದ್ದು ಅದು ಬೆಳೆದ ರುಚಿ ನೋಡ್ತದಪ್ಪ. ಓಕೆ, ಯಾರು ತಪ್ಪು ತಿಳ್ಕೊಬೇಡಿ, ಇವತ್ತು ನಮಗೆ ಇದೇ ಸೌಟು. ಸೂಪರು. ಬೆಲ್ಲನ ಫಸ್ಟ್ ಹಾಕ್ಬೇಕು, ಆಮೇಲೆ ಹಾಕ್ಬೇಕು ಗೊತ್ತಿಲ್ಲ, ಹಾಕ್ಬಿಟ್ಟಿದ್ದೀವಿ. ಹೊಸದಾಗಿ ನಾವೇ ಟ್ರೈ ಮಾಡ್ತಾ ಇದೀವಿ. ಅದು ಬೆಲ್ಲದ ಕಲರ್ ಬರಬೇಕು, ನಾವು ಇನ್ನೂ ಸ್ವಲ್ಪ ಬೆಲ್ಲ ಹಾಕ್ಬೇಕು. ಹಾಗಾದ್ರೆ ವೈಟ್ ಇರೋದು ಇನ್ನೂ ಕರಗಿಲ್ಲ, ವೈಟೇ ಬರೋದೇನೋ, ಅದು ಎಲ್ಲೋ ಇಲ್ಲಿ ಬಂದು ಬೆಲ್ಲ ಇರೋದೇ ವೈಟ್ ಒಂದೇ. ಏನಿಲ್ಲಿ ಜೋಕ್ ಮಾಡ್ತಾ ಇದ್ದೀವಿ, ಜೋಕ್ ಅಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಆನೆ ಬರುತ್ತೆ, ಅಡ್ವೆಂಚರ್ ಮಾಡೋದಕ್ಕೆ ಹೋಗೋಣ. ಸೊ ಅಲ್ಲಿ ತನಕ ನಮ್ಮ ಊಟ ರೆಡಿ ಆಗಲಿ ರೀ. ಸಿಕ್ಕಾಬಟ್ಟೆ ಹೊಟ್ಟೆ ಹಸಿ. ನಾನು ಮಧ್ಯಾಹ್ನ ಊಟ ಮಾಡಿದ್ದು, ಇನ್ನೂ ಊಟ ಮಾಡಿಲ್ಲ. ಇದು ರೆಡಿ ಆದಮೇಲೆ ಹೋಗೋಣ. ನೀನು ಸ್ವಲ್ಪ ಅಲ್ಲಾಡ್ಸು. ನಮ್ಮ ಬೆಲ್ದನ್ನ ಬೇಯಿಸ್ತಾನೆ ಇದ್ದೀವಿ. ಬೇಯಲಿ. ಇವಾಗ ಅದು ಬೇಯೋ ತನಕ ಇಲ್ಲೇನಿದೆ, ಏನಿದೆ ಹೆಸರು? ಡಿಪ್ರೆಷನ್. ಅವಾಗ ಮರ್ತಾ ಇತ್ತೆ. ಓಕೆ, ಇವಾಗ ತೆಂಗಿನಕಾಯಿ ಸೇರ್ಕೊಳ್ಳೋಣ ಬನ್ರಿ. ಯಾರಾದ್ರೂ ಹುಡುಗಿರು ನೋಡ್ತಾ ಇದ್ರೆ ಕಲ್ತ್ಕೊಳ್ಳಿ ಯಾವ ತರ ತೆಂಗಿನಕಾಯಿನ ಸರಿಯೋದು ಅಂತ. ಇವಾಗಿನ ಕಾಲದ ಹೆಣ್ಮಕ್ಳು ಇದನ್ನೆಲ್ಲ ಮಾಡೋ ಲಕ್ಷಣಗಳು ಕಾಣಲ್ಲ. ಇಲ್ಲಿ ಮಾಡ್ತಾ ಇರ್ಬೇಕಾದ್ರೆ ಆನೆ ಬಂದು ಎಂಟ್ರಿ ಕೊಡ್ಬೇಕು. ಆನೆಗೆ ಸ್ವಲ್ಪ ಬೆಲ್ದನ್ನ ತಿನ್ಸ್ ಕಳ್ಸ. ಎರಡಾಣೆ ಬಂದ್ಬಿಟ್ರೆ ಏನ್ ಮಾಡೋದು? ಇವಾಗ ನಾಗು ಪ್ರದಿ ಇಬ್ರು ಆಲ್ರೆಡಿ ಮಾಡ್ಕೊಂಡ್ಬಿಟ್ಟವ್ರೆ. ಇವಾಗ ಊಟ ಮಾಡದೇ ಇರೋರು ನಾನು ಮತ್ತೆ ಡಿಪ್ರೆಷನ್. ಕೆಂಬಂತ ನಾನು ಮತ್ತೆ ಅವರು ಇಬ್ರು ಮಾಡಿಲ್ಲ. ಸೊ ಇಬ್ರಿಗೆ ಅಂದ್ಬಿಟ್ಟು ಮಾಡಿದ್ವಿ. ಇವಾಗ ನಾವು ಮಾಡ್ತಿರೋ ಇದು ನೋಡಿ ನಮಗೂ ಬೇಕು ಅಂದ್ಬಿಟ್ಟು ಇವಾಗ 4 ಸೀಟ್ಗೂ ಸೇರ್ ಮಾಡ್ತಾ ಇದ್ದೀವಿ. ಸೊ ಕಲರೇ ಬತ್ತಿಲ್ಲ ಅನ್ಸುತ್ತಾ? ಸ್ವಲ್ಪ ಇಲ್ಲ ಸ್ವೀಟ್ ಇರುತ್ತೆ. ಅನ್ನ ಬೇಯಬೇಕು, ಇನ್ನ ಮುಳ್ಳಕ್ಕಿ. ಇದು ಆಬಲ್ ಪ್ಲಾಕು ಗೋಲ್ಡ್ ಕಲರ್ ಲೈಟು, ಆಮೇಲೆ ಅದ್ರ ಕಲರ್ ಕಾಣಿಸುತ್ತೆ. ಥರ ಕಾಣ್ತಾ ಇದೆ, ಬಟ್ ಇನ್ನೂ ಬಂದಿಲ್ಲ. ಬರುತ್ತೆ. ನಾವು ಸೈಲೆಂಟ್ ಆಗಿದ್ರೆ ನೋಡ್ರಿ, ಆನೆ ಅಲ್ಲಿ ಬರ್ತಾ ಇದೆಯಂತೆ.
ನಮ್ಮ ಬೆಲ್ದಂದಿಂದ ಆನೆ ಬರ್ತಿರೋ ಸೌಂಡು ಸರಿಯಾಗಿ ಕೇಳಿಸ್ತಿಲ್ಲ. ಇಲ್ಲಿ ನಮ್ಮ ಟಿಯೋಸ್ ಯಾವ ಥರ ಇದೆ ಅಂದರೆ ಆನೆ ಬರೋ ದಾರಿಗೆ ಕರೆಕ್ಟಾಗಿ ಹಾಕಿದ್ದಾರೆ. ಆನೆ ಬಂದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ, ಅದು ಎಂಟ್ರೆನ್ಸಲ್ಲೇ ನೋಡಲ್ಲೇ ಗೊತ್ತಾಗುತ್ತೆ. ನೀರು ಕಮ್ಮಿ ಇದೆ, ಅದಕ್ಕೆ ಅಲ್ಲಿ ಹಾಕ್ತಾ ಇದೀವಿ. ಆದರೂ ಎಲ್ಲೋ ಕಲರ್ ಬರ್ಬೇಕಲ್ವಾ? ಅದು ಬಂದರೆ ಒಂದು ಲಕ್ಷಣ ಅಲ್ಲಣ್ಣ, ಎಲ್ಲ ವೈಟ್ಗೆ ಆಗಿರೋದು. ಎಲ್ಲೋ ಕಲರ್ ಬಂದರೆ ಎಲ್ಲಿಂದ ಬಂದದ್ದು ಅಲ್ವಾ? ಈಗ ಹಾಲು ವೈಟ್, ನೀರು ವೈಟು, ಅಕ್ಕಿನೂ ವೈಟು, ಹಾಲು ವೈಟು, ತೆಂಗಿನಕಾಯಿನೂ ವೈಟು. ಎಲ್ಲೋ ಕಲರ್ ಇಲ್ಲಿಂದ ವೆಯ್ಟ್ ಅನ್ಬಿಟ್ಟಿಯಲ್ವಾ? ಡಿಪ್ರೆಷನ್ ಇಲ್ಲ, ಎಲ್ಲೋ ಕಲರ್ ಇಲ್ಲಿಂದ ಬಂದು ಎಲ್ಲ ವೈಟ್ ಆಗ್ಬಿಟ್ಟು ಅಲ್ವಾ? ಬರೋದಲ್ಲ. ನಾವು ಹಾಕಿರೋ ಟಾರ್ಚ್ ಕೂಡ ವೈಟು. ಸ್ವಲ್ಪ ಕೆಳಗಡೆ ಬಿಸಾಕೋಣ, ಗಜೇಂದ್ರ ಪುಡೆಗೆ ಹೋಗ್ಲಿ. ಆನೆಗೆ ಸ್ವೀಟ್ ಕಮ್ಮಿ ಏನೂ ಗೊತ್ತಾಗಿಲ್ಲ. ಡಿಪ್ರೆಷನ್ ನೋಡ್ರಿ, ಪಟಾಕಿ ಹೊಡಿತಿದ್ದಾರೆ. ಆಲ್ರೆಡಿ ಆನೆ ಬಂದ್ಬಿಟ್ಟಿದೆ ರೈತರ ತೋಟಕ್ಕೆ. ಇವಾಗ ನೆಕ್ಸ್ಟ್ ಇಲ್ಲಿ ಬರುತ್ತೆ. ಬೇಯುತ್ತ ಬೇಯಲ್ವಪ್ಪ ಇದು? ಬೇಯಲ್ಲ ಅಷ್ಟೇನು ಸೌಂಡ್ ಆಯ್ತು. ಆನೆ ಬರ್ತಿರ್ಬೋದಾ? ಆ್ಯಕ್ಚುಲಿ ನಾರ್ಮಲಾಗಿ ಎಲ್ಲ ಚೆನ್ನಾಗಿ ಮಾಡ್ಕೊ ತಿಂದರೆ ಕ್ಯಾಂಪಿಂಗಲ್ಲಿ ಚೆನ್ನಾಗಿರಲ್ಲ. ಈ ಥರ ಆದರೆ ಅದು ಚೆನ್ನಾಗಿರಲ್ಲ. ಜಾಸ್ತಿ ಸ್ವಲ್ಪ ಕಾಡ್ಲಿ ಮಾಡ್ತೀವಲ್ಲ ಆ ಥರ. ಆವಾಗ ವೀರಪ್ಪನ್ ಮಾಡ್ಕೊತ ನಿಂತಿದ್ದ ನೋಡಿ, ಆ ಥರ. ನಮ್ಮ ಬೆಲ್ದನ್ನ ಇಲ್ಲಿ ರೆಡಿಯಾಗಿದೆ. ಇವಾಗ ಇದನ್ನು ತಿನ್ಕೊಂಡು ಒಂದು ರೌಂಡು ಕೆಳಗಡೆ ಹೋಗಿದ್ದು ಬರೋಣ. ಆನೆ ಬಂದಿದ್ದು ಏನಂತ ಒಂದು ಅಷ್ಟು ದೂರ ಅಲ್ಲಿ ಕೆಳಗಡೆ ಹೋದ್ರೆ ಗೊತ್ತಾಗುತ್ತೆ ನಮಗೆ. ಅದರ ಬರೋ ಸೌಂಡ್ ಆಗಲಿ ಅಥವಾ ಅದು ಬಂದರೆ ನಮ್ಗೆ ಗೊತ್ತಾಗುತ್ತೆ. ನನಗೂ ಸ್ವಲ್ಪ ಹುಷಾರಿಲ್ಲ, ಸ್ವಲ್ಪ ಕೆಮ್ಮು, ಪರವಾಗಿಲ್ಲ. ಆದರೂ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ. ಒಂದು ಲೈಕ್ ಮಾಡಿ, ಫುಲ್ ವಿಡಿಯೋ ನೋಡಿ, ತುಂಬ ಅಡ್ವೆಂಚರಸ್ ಆಗಿರುತ್ತೆ. ಓಕೆ, ಇವಾಗ ಊಟ ಮಾಡೋಣ ಬನ್ನಿರಿ. ಬೆಂದಿದೆಯೋ ಹೆಂಗಿದೆಯೋ ಗೊತ್ತಿಲ್ಲ. ಸ್ವಾಹ ಅಂದ್ಬಿಟ್ಟು ತಿನ್ನೋದೆ. ಹೌದು. ಅಲ್ಲ, ಇರಿ ಅಲ್ಲಿ ನೋಡ್ರಿ, ನಮ್ಮ ಸುತ್ತ ಎಷ್ಟೊಂದು ನವಿಲುಗಳು ಕೂಗ್ತಾ ಇದ್ದೇವೆ ಅಂತ. ಅದು ಒಂದು ನವಿಲಿಂದ ಇನ್ನೊಂದು ನವಿಲಿಗೆ ಸಿಗ್ನಲ್. ಅದು ಒಂದು ನವಿಲು ಒಂದು ಸೈಡ್ ಕೂಗಿದ್ರೆ ಇನ್ನೊಂದು ನವಿಲು ಸುಮಾರು ಅದು 2 ರಿಂದ 3 ಕಿಲೋಮೀಟ್ರ್ ತನಕ ಕೇಳುತ್ತೆ ನವಿಲು ಕೂಗಿದ್ರೆ. ಫೈನಲಿ ಅಂತೂ ಊಟ ನಮ್ಮದು ಆಯಿತು. ಊಟ ಏನೋ ಹೇಳ್ಕೊಳ್ಳೋಷ್ಟು ಇಲ್ಲ ಅಂದರು, ಪರವಾಗಿಲ್ಲ, ತಕ್ಕ ಮಟ್ಟಿಗಿತ್ತು, ಚೆನ್ನಾಗಿತ್ತು. ಅಕ್ಕಿ ಒಂದು ಸ್ವಲ್ಪ ಬೆಂದಿರಲಿಲ್ಲ, ಸ್ವೀಟ್ ಸ್ವಲ್ಪ ಕಡಿಮೆ ಆಯಿತು, ಹಾಲು ಸ್ವಲ್ಪ ಜಾಸ್ತಿ ಆಯಿತು, ಅಕ್ಕಿನೂ ಸ್ವಲ್ಪ ಜಾಸ್ತಿ ಆಯಿತು, ಊಟ ಸ್ವಲ್ಪ ಮಿಚ್ಚಾಯಿತು. ಅದನ್ನು ಅಲ್ಲಿ ನಾಯಿಗಳಿದ್ವಲ್ಲ ಅದಕ್ಕೆ ಹಾಕ್ಬಿಡು ಅಂದ್ಬಿಟ್ಟು ನಮ್ಮ ಹುಡುಗನ ಹತ್ರ ಕೊಟ್ಟು ಕಳಿಸ್ದೆ. ಇವಾಗ ನಾವು ನಮ್ಮ ಟ್ರೀ ಹೌಸಿಂದ ಒಂದು ರೌಂಡು ಹೋಗಿದ್ದು ಬರೋಣ ಬನ್ನಿ. ಓಕೆ ಗೈಸ್, ರೆಡಿ? ಓಕೆ, ಲೆಟ್ಸ್ ಗೋ, ಬನ್ನಿ ಹೋಗೋಣ. ನಾವು ಹೋಗಿದ್ದು ಒಂದು ರಾತ್ರಿ ಮಾತ್ರ. ಸುಮಾರು ಒಂದೇ ರಾತ್ರಿಗೆ 5 ಸಲ ಬಂದಿತ್ತು ಆನೆ. ಅದೇ ಒಂಟಿ ಕೊಂಬು ಒಬ್ಬ ರೈತರನ್ನು ಅಟ್ಯಾಕ್ ಮಾಡಿತ್ತಲ್ಲ, ಸೊ ಅದೇ ಆನೆ ಇಲ್ಲಿ ಬರೋದು. ಇವಾಗ ನಾವು ಅದೇ ದಾರಿಲಿ ಹೋಗ್ತಾ ಇದ್ದೀವಿ. ಬಂದು ಇಲ್ಲಿ ಇದ್ರಲ್ಲಿ ಏರಿ ಬತ್ತಲ್ವಾ, ಅದು ಬಿಟ್ಟರೆ ಈ ಕಡೆ ಬರುತ್ತೆ. ನಾವು ಹಿಂಗೋಗಿ ಆನೆ ಹಿಂಗೆ ಬಂದ್ಬಿಟ್ರೆ ನಮ್ಗೆ ಗೊತ್ತಾಗುತ್ತಲ್ಲ. ಕೆಲವೊಬ್ರು ಆನೆ ಸ್ಮೆಲ್ಲಲ್ಲೇ ಕಂಡುಹಿಡಿತಾರೆ. ನಮಗೂ ಗೊತ್ತಾಗುತ್ತೆ, ಒಂಥರ ಆನೆ ಸೊಗಡು ಹೊಡಿಯುತ್ತೆ, ಆ ಸೊಗಡಲ್ಲಿ ಕಂಡುಹಿಡಿಬೋದು. ಮತ್ತು ಆನೆ ಏನಾದರೂ ದೂರದಲ್ಲೇ ಬರ್ತಾಯಿದ್ರೆ ಆದರೂ ಸೌಂಡಲ್ಲಿ ಕಂಡುಹಿಡಿಬೋದು. ನೋಡ್ರಿ, ಆನೆ ಲದ್ದಿ 1 ವಾರದ ಮೇಲಾಗಿದೆ. ಹಾಗೆ ನೋಡಿ, ಸುತ್ತ ನೋಡಿ, ನಾಯಿಗಳೆಲ್ಲ ಅಲ್ಲಿ ಬಗಳ್ತಾ ಇದ್ದಾವೆ. ನಾವು ಮದಿರೋದು ನೋಡಿ ಆನೆ ಬಂದ್ಬಿಡ್ತು ಅಂದ್ಬಿಟ್ಟು. ಇದ್ದಂತೆ ಅಣ್ಣ, ಆನೆ ಇದ್ದಂತ್ಯಾ? ಇರು ನೋಡ್ರಿ, ಆನೆ ಇದೆ ಅಲ್ಲಿ. ಇಲ್ಲಿ ಈಗ ಒಂದು ಸ್ವಲ್ಪ ಈ ಕಡೆಗೆ ಹಾಕೋ. ಇಲ್ಲಿ ನೋಡಿಲಿ, ಇಲ್ಲಿ ನಿಜ ಅಲ್ಲಿ ನಿಂತದೆ ಕಣ್ರ. ಓ ಇಲ್ಲ
ಏ ಅಲ್ಲಿ ನಿಂತದೆ. ಓ ಮೈ ಗಾಡ್. ಅಲ್ಲಿ ಏನೋ ಇದೆ ನಾ ಗ್ಯಾರಂಟಿ. ಧೈರ್ಯವಂತರ ಅಂದ್ಬಿಟ್ಟು ನಾನು ಕರ್ಕೊಬಂದ್ರೆ ನಾನು ಬಿಟ್ಬಿಟ್ಟು ಅಲ್ಲಿ ನಾವು ರೋಡ್ ನೋಡ್ತೀವಲ್ಲ ಆ ಆನೆ ಇದು ಕಾಡಾನೆ ಓಡಕ್ಕೆ ಬಿಡಲ್ಲ. ಇರು ಅಲ್ಲೇನು ಮುರಿತಲ್ವಾ? ಸ್ವಲ್ಪ ಮಾತಾಡ್ದಿರಿ ಇಲ್ಲ ಟಾರ್ಚ್ ಗೀರ್ಸ್ ಎಲ್ಲ ಆಫ್ ಮಾಡ್ಬಿಡು. ಸಾಕು ಮೂರ್ನಾಚರಣೆ. ನಾವೇನೋ ಹೋಗ್ತಾ ಇದೀವಿ, ಇಲ್ಲಿ ಬರೀ ಆನೆ ಮಾತ್ರ ಬರಲ್ಲ, ಆನೆ ಬರುತ್ತೆ, ಹುಲಿ ಬರುತ್ತೆ, ಚಿರತೆ ಬರುತ್ತೆ. ಎಲ್ಲ ಹುಲಿ ಚಿರತೆ ಏನು ಸಾಮಾನ್ಯವಾಗಿ ಬರಲ್ಲ ಹತ್ರಕ್ಕೆ. ಸೊ ಈ ಥರ ಲೈಟು ಮತ್ತು ನಾವು 2-3 ಸೀಟ್ ಇದೀವಲ್ಲ, 4 ಸೀಟು. ಸೊ ಹುಲಿ ಬಂದರೆ ಎದುರಿಸ್ಬೋದು, ಚಿರತೆ ಬಂದರೆ ಎದುರಿಸ್ಬೋದು, ಆನೆ ಬಂದರೆ ಓಡ್ಬೋದು ಅನ್ನೋ ಧೈರ್ಯ ಅಷ್ಟೇ. ಅಕ್ಕಿ ಮಾತ್ರ ಸೌಂಡ್ ಆಗ್ತಿದೆ. ನನಗೂ ಇನ್ನೂ ಮದುವೆ ಮಕ್ಕಳು ಆಗ್ಬೇಕಂತ ನನಗೂ ಬೇಜಾನ್ ಆಸೆ ಐತೆ ಬಾ. ಇಲ್ಲಿ ಯಾರಿಗೂ ಮದುವೆ ಮಕ್ಕಳು ಏನೂ ಆಗಿಲ್ಲ. ಇವಾಗ ಆಲ್ರೆಡಿ ಬಂದ್ಬಿಟ್ಟಿರುತ್ತೆ ಅಲ್ವಾ ಹೊಲಕ್ಕೆ. ಬಂದಿರುತ್ತೆ ಜಮೀನು. ಆನೆ ಬಂದ್ರು 4 ಕಾಲು ಒಟ್ಟಿಗೆ ಇರ್ಬೇಕ. ಹೆಂಗ್ ಹೋಯ್ತಾವೆ ಅದೇ ತರ ಇರ್ಬೇಕು. ಆನೆ ಬಂದ್ರೆ ಒಬ್ಬೊಬ್ರು ಓಡಿಸ್ತಿಲ್ಲ, ಒಬ್ಬೊಬ್ರು ಒಂದೊಂದಿಗೆ ಕೊಡ್ಬೇಡ್ರಿ, ಓಡ್ಬೇಡ್ರಿ. 4 ಎಲ್ಲ ಒಂದೇ ಜಾಗ ಗುಂಪಲಿರ್ಬೇಕು. ನೋಡುವ ಇವಾಗ ನಾವು ಹೋಗ್ತಾ ಇರೋದು ಅದೇ ಲಾಸ್ಟ್ ಟೈಮ್ ನಾವು ಆನೆಗಳನ್ನು ಓಡಿಸ್ತಾ ಇದ್ವಲ್ಲ, ಆ ರೈತರ ಜಮೀನು ಟ್ರೀ ಹೌಸ್ ಇತ್ತಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾವಿರೋ ಪ್ಲೇಸಲ್ಲಿ ನೈಟ್ ಮೋಡಲ್ಲಿ ಕೆಲವು ಫೋಟೋಗಳು ತೆಗೆದಿದ್ದೀನಿ. ಅದರಲ್ಲಿ ನೋಡಿ ಯಾವುದಾದ್ರೂ ಪ್ರಾಣಿ ಏನಾದರೂ ಕಾಣಿಸುತ್ತಾ ಅಂತ. ಇವಾಗ ಟೈಮ್ 11:15 ಆಗಿದೆ, ಆನೆ ಇನ್ನೂ ಬಂದಿಲ್ಲ. ಇವಾಗ ಹೋಗಿ ನಾವು ನಮ್ಮ ಟ್ರೀ ಹೌಸಲ್ಲೇ ಮಲಗಬೇಕು. ಸುಮಾರು 2 ಕಿಲೋಮೀಟ್ರ್ ನಡ್ಕೊ ಬಂದಿದ್ದೀವಿ. ಇವಾಗ ವಾಪಸ್ ಹೋಗಿ ನಮ್ಮ ಟ್ರೀ ಹೌಸಲ್ಲಿ ಮಲಗ್ತೀವಿ. ಅಕಸ್ಮಾತ್ ಏನಾದರೂ ಆನೆ ಆಮೇಲೂ ಬಂದರೆ ನಿಮಗೆ ತೋರಿಸ್ತೀವಿ. ಓಕೆ, ಇವಾಗ ನಮ್ಮ ಟ್ರೀ ಹೌಸ್ಗೆ ಹೋಗೋಣ ಬನ್ನಿ. ಈ ಡೆಸರ್ಟ್ಗಳಲ್ಲಿ ಒಂಟೆಗಳು ತಿಂತಾವಲ್ಲ, ಕ್ಯಾಮಲ್ಗಳು, ಇದನ್ನೇ ತಿನ್ನೋದು. ಇದನ್ನು ಟಚ್ ಮಾಡಿದ್ರೆ ಚುಚ್ಚುತ್ತೆ. ಅವು ಬಾಯಲ್ಲಿ ಕಚ್ಚಿ ತಿಂತಾವೆ ಇದನ್ನು. ಅದ್ರ ನಾಲ್ಗೆ ಎಷ್ಟು ಮಂದ ಇರಬೇಡ. ಫಸ್ಟು ಅಣ್ಣ ಇದೇ ಒಂದು 2-3 ವರ್ಷಕ್ಕೆ ಮುಂಚೆ ನಿಮ್ಮ ಜೊತೆ ಇಲ್ಲಿವರೆಗೂ ಬಂದಿದ್ದೀನಲ್ವ ನಾನು. ಇಲ್ಲಿಗೆ ಬರೋಕ್ಕೆ, ಇಲ್ಲಿಗೆಲ್ಲ ಗುಡಿಸಲ ನಾವು ಗುಡಿಸ್ಲು, ಅಲ್ಲಿಗೆ ಬರೋಕ್ಕೆ ಎಷ್ಟು ಭಯ ಪಡ್ತಿದ್ದೆ ಗೊತ್ತಾ ನಾನು. ಅದು ನನ್ನ ಅಪ್ಪ ಇದ್ದು ಇವನ್ ಬಂದು ಇವ್ರ ಜೊತೆ ಹಿಂದ್ಗಡೆಯಿಂದ ಲಾಸ್ಟಲ್ಲಿ ಅದು ಬೇಟ್ರಿ ನನ್ನ ಕೈಯಲ್ಲಿ ಕೊಟ್ಟು ಲಾಸ್ಟಲ್ಲಿ ಬಂದ್ರು ಭಯ. ಇವಾಗ ನೋಡಿದ್ರೆ ಇಲ್ಲಿ ಬಂದಿದೆ. ಇವಾಗ ನೋಡ್ರೆ ಯಾಕಂದ್ರೆ ಇವಾಗ ಲಾಸ್ಟ್ಗೆ ಹೋಗಿದ್ ಬಾ ಅಂತಂದ್ರೆ ಹೋಗಿದ್ ಬರ್ತೀನಿ. ಹೋಗಿದ್ದ ನೀನು ಈಗ ಹೋಗ್ಬಿಟ್ಟು ಅಲ್ಲಿ ಫೋಟೋ ತೆಗೆದು ನೀನು ಕಳಿಸ್ತೀನಿ. ಲಾಸ್ಟ್ ಹೋಗು, ಅಲ್ಲಿ ಕೌಳಿ ಹಣ್ಣು ಇರುತ್ತಲ್ಲ, ಒಂದು ಫೋಟೋ ಆ ಕೌಳಿ ಹಣ್ಣು ಒಂದು ಕಿತ್ಕೊಂಡು, ಅದು ಹೂವಾನೆ ಇರ್ಲಿ, ಅದು ಗಿಡ ಇರ್ಲಿ, ಆಯ್ತು. ಏನಾದ್ರು ಒಂದು ಚಾಲೆಂಜ್ ಮಾಡೋಣ. ಏನಾದ್ರು ಒಂದು ಚಾಲೆಂಜ್ ಮಾಡೋಣ. ಏನೋ ಚಾಲೆಂಜ್ ಮಾಡಷ್ಟಲ್ಲ. ಈಗ ನೀನು ನನ್ನ ಧೈರ್ಯ ಆಗ್ತಿದೆ, ಹೋಗ್ತೀನಿ, ಹೋಗು, ಕಾನ್ಫಿಡೆನ್ಸ್ ಐತೆ, ಧಾರಾಳವಾಗಿ ಹೇಳು. ಚಾಲೆಂಜ್ ಏನಿಲ್ಲ. ಈ ಪಾಟ್ ಇರೋ ಕಳ್ಳು ಇರೋದನ್ನ ಈ ಪಾಟ್ ಮಾಡ್ಕೊಡ್ತೀನಿ ಕಳ್ಳು. ಹಣ ಸಿಗಾಕಂತ ನಿಜ. ನೋಡು, ಈ ಪಾಟ್ ಇರೋ ಕಳ್ಳನ್ನ ನೋಡು, ಈ ಪಾಟ್ ಮಾಡ್ಕೊಡ್ತೀನಿ. ನೋಡಿ, ಇದು ಯಾವ ಜಾತಿ ಕಲ್ಲು, ಅದೇ ಜಾತಿ ಕಲ್ಲು. ಜಾತಿ ಕಲ್ಲ ಮಾಡ್ಕೊಡ್ಬೇಕು ನೀನು. ಹಿಂಗೇನು ಜಾತಿ ಕಲ್ಲು ಅಷ್ಟೇ. ನೀ ಕವಳಿ ಹಣ್ಣು ಅಂತಂದ್ರೆ ಇಲ್ಲೇ ಎಲ್ಲಾದ್ರೂ ಹೋಗಿ ಕಿತ್ಕೊಂಡ್ ಬರ್ಬೋದು ನಾನು. ಕಿತ್ಕೊಂಡ್ ಹೋಗು. ನೋಡ್ರಿ ನಮ್ಮ ಟ್ರೀ ಹೌಸ್ ನೋಡಿ, ಅಲ್ಲಿದೆ. ಅದೇ ನಮ್ಮ ಟ್ರೀ ಹೌಸ್. ಹೊಡಿತಾ ಬೆಳಗ್ಗೆ
ಒಂದೇ ತಗೊಂಬಂದಿದ್ದು ಮೇಲ್ಗಡೆಯಿಂದ ಒಂದೇ ಮೇಲೆ ಸಾಕು, ಏನ್ ಕಿಸಿತೀರ waste ಮಾಡೋದು? ನಿನ್ ಮೇಲೆ ನಾನೇನಯ್ಯ ತಪ್ಪು ಮಾಡ್ದೆ? ನಮಗೆ ಜೋಳ ತಿನ್ನಬೇಕು ಅನ್ನೋ ಹುಚ್ಚಿ ಎಷ್ಟಂದ್ರೆ ಇಲ್ಲಿ ನೋಡಿ, ನಾನು ಹೋಗೋ ತೋಟದಲ್ಲಿ ಒಂದು ಹೊಲದಲ್ಲೂ ಮಿಸ್ಸೇ ಮಾಡಿಲ್ಲ ಜೋಳ ಬೇಯಿಸೋದನ್ನು. ಇಲ್ಲಿ ನೋಡಿ ಎಲ್ಲ ಒಣಗೋಗಿದೆ, ಆದರೂ ಇದನ್ನು ಬೇಯಿಸ್ತಾ ಇದ್ದೀವಿ. 2 ಗಂಟೆ ರಾತ್ರಿಲಿ ಜೋಳ ಬೇಯಿಸ್ತಾ ಇದ್ದೀವಿ. ಅಂತೂ ನಮ್ಮದು ಊಟ ಆಯಿತು, ಮತ್ತು ಕೆಳಗಡೆ ಹೋಗಿ ಫೈರ್ ಕ್ಯಾಂಪ್ ಹಾಕಿ ಜೋಳ ಬೇಯಿಸ್ಕೊತಿದ್ವಿ. ಒಂದು ರೌಂಡು ಅಲ್ಲೇನು ಆನೆಗಳು ಬರ್ತಾಯಿದೆ ಅಲ್ಲಿಗೂ ಹೋಗಿದ್ದು ಬಂದ್ವಿ. ಇನ್ನೂ ಏನೂ ಇಲ್ಲ, ಏನೋ ನಾಯಿಗಳು ಬಗಳ್ತಾ ಇದ್ದಾವೆ. ನೋಡೋಣ, ಆನೆ ಇನ್ನೂ ಟೈಮ್ ಕಳೆದು ಬರುತ್ತೆ ಏನೋ ಗೊತ್ತಿಲ್ಲ. ಸೊ ಸದ್ಯಕ್ಕೆ ಇನ್ನೂ ಬಂದಿಲ್ಲ. ಓಕೆ, ಆನೆ ಏನಾದರೂ ಬಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಡೆಫಿನೆಟಾಗಿ ತೋರಿಸ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು.